ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಇವತ್ತು ಒಂದು ಪಲಾವ್ ರೆಸಿಪಿನ ಹೇಳ್ಕೊಡ್ತೀನಿ ರೀ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬರ್ರಿ ಏನೇನು ಬೇಕಂತ ನೋಡುನು. ಮೊದಲಿಗೆ ಟೊಮಾಟೆ ಹಣ್ಣು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿನೆಲ್ಲ ಹೆಚ್ಚಿಟ್ಕೊಂಡೇನಿ ರೀ. ಶೇಂಗಾ ಕಡಲೆಬೇಳೆ ತೊಗೊಂಡೇನಿ ರೀ. ಶೇಂಗಾ ಕಡಲೆಬೇಳೆ ಹಾಕ್ತೀರನ ಅಂತ ಅಂತೀರೇನ್ರಿ ನೀವು? ಹೌದ್ರಿ, ಹಾಕ್ತೀವಿ ನಾವು ನಮ್ಮ ಕಡೆ. ಆಮೇಲೆ ಆಲೂಗಡ್ಡಿ, ಬೀನ್ಸ್, ಆಮೇಲೆ ಗಜ್ಜರಿ ಹೆಚ್ಚಿಟ್ಕೊಂಡೇನಿ ರೀ. ನೀವು ಬೇಕಾದ್ರೆ ಮತ್ತೆ ಯಾವರ ಹಾಕೋಬೋದು ರೀ ಇದಕ್ಕೆ ತರಕಾರಿನ. ನಾನು ಇದಿಷ್ಟನ್ನು ತೊಗೊಂಡಿದ್ದೀನಿ. ಇದಿಷ್ಟ ಹಾಕ್ರಿ, ಮಸ್ತ್ ರುಚಿ ಕೊಡ್ತೈತೆ ನೋಡಿರಿ ಬಾಯಿಗೆ. ಇವಾಗ ನೋಡಿರಿ, ಒಗ್ಗರಣೆಗೆ ಅಂಥೇಳಿ ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ಆದಷ್ಟು ಕುಕ್ಕರ್ ಅವಾಯ್ಡ್ ಮಾಡಿಕೊಂಡು ಈ ಪಾತ್ರೆ ಒಳಗೆ ಮಾಡ್ಕೋರಿ ಪಲಾವು, ಅಂದ್ರೆ ಭಾಳ ರುಚಿ ಆಕೈತಿ. ಪಲಾವ್ನೊಳಗೆ ಕುಕ್ಕರ್ನೊಳಗೆ ರುಚಿಯಾಗಿ ಬರಂಗಿಲ್ಲ ನೋಡಿರಿ ಇದು ಪಲಾವು. ಈ ಥರ ನಾವು ಡಬರಿ ಒಳಗೆ ಮಾಡ್ಕೊಂಡ್ವಿ ಅಂದ್ರೆ, ಒಂದು ಯಾವ್ದಾರ ಸ್ಟೀಲ್ ಪಾತ್ರೆನೊಳಗಾರ ಆಗಿರ್ಬೋದು, ಅದ್ರೊಳಗೆ ಮಾಡ್ಕೊಂಡ್ವಿ ಅಂದ್ರೆ ಮಸ್ತ್ ಟೇಸ್ಟ್ ಆಕೈತೆ ನೋಡಿರಿ. ಭಾಳ ಟೇಸ್ಟ್ ಆಕೈತಿ. ಈಗ ನೋಡಿರಿ, ನಾನು ಪಾತ್ರೆ ಇಟ್ಕೊಂಡಿದ್ನಲ್ಲ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡೇನಿ ರೀ. ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ ಶೇಂಗಾ ಹಾಕ್ಕೊಂಡೇನಿ ರೀ. ಶೇಂಗಾ ತೋರಿಸಿದ್ನಲ್ಲ ರೀ, ಅಷ್ಟು ನಾನು ಶೇಂಗಾ ಹಾಕ್ಕೊಂಡಿನಿ. ಹಂಗನ್ನು ಕಡ್ಲೆಬೇಳೆನೂ ಹಾಕ್ಕೊಂಡಿನಿ. ಶೇಂಗಾ ಕಡ್ಲೆಬೇಳೆ ಎಲ್ಲ ಚೆಂದಂಗೆ ಸಿಡಿಬೇಕು ನೋಡಿರಿ ಎಣ್ಣೆ ಒಳಗೆ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ, ಅವು ಫ್ರೈ ಆಗಬೇಕು ಎಣ್ಣೆ ಒಳಗೆ. ಫ್ರೈ ಆದ್ವು ಅಂತಂದ್ರೆ ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೊತ ಇರ್ಬೇಕು ರೀ. ಅದಾದ ನಂತರ ಈ ಕೆಂಪು ಬಣ್ಣಕ್ಕೆ ಬರ್ಬೇಕು ನೋಡಿರಿ ಅವು. ಹಿಂಗೆ ಕೆಂಪು ಬಣ್ಣಕ್ಕೆ ಬಂದ್ವು ಅಂತಂದ್ರೆ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಉಳಿದಿರುವಂತಹ ಈ ತರಕಾರಿ ಎಲ್ಲ ಹಾಕ್ಕೊಂಬಿಡೋಣ್ರಿ. ಇವಾಗ ನೋಡಿರಿ, ಮೊದಲು ನಾನು ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಹಾಕ್ಕೊತೀನಿ ರೀ, ಅಂದರೆ ಉಳ್ಳಾಗಡ್ಡಿ ಹಾಕ್ಕೊತೀನಿ. ಆದ್ಮ್ಯಾಗ ನಾನು ಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಮೆಣ್ಸಿನ್ಕಾಯಿ ಇಲ್ಲ ಅಂತಂದರೆ ನೀವು ಒಂದು ಸ್ವಲ್ಪ ಮೆಣ್ಸಿನ್ಕಾಯಿನ ಔಡಾ ಬೋಡ ಅಂತಾರಲ್ಲ ರೀ, ಹಂಗೆ ಔಡಾ ಬೋಡನರ ಅರ್ದು ಹಾಕ್ಕೊಬೋದು ನೋಡಿರಿ. ನಾನಿಲ್ಲಿ ಹೆಚ್ಚು ಹಾಕ್ಕೊಳಕತ್ತೀನಿ. ಅದನ್ನು ಕೂಡ ಹಾಕ್ಕೊಂಡು ಮಾಡ್ತಾರೆ ನೋಡಿರಿ, ಅದು ಕೂಡ ಮಸ್ತ್ ಟೇಸ್ಟ್ ಆಕೈತಿ. ಹಿಂಗೆ ನಾನು ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಕಡ್ಡಾಡ್ಸಿನಿ ರೀ. ಈಗ ಮತ್ತೆ ನೋಡಿರಿ, ಈಗ ಉಳ್ಳಾಗಡ್ಡಿ ಟೊಮ್ಯಾಟೊನ ಟೊಮ್ಯಾಟೊನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಇವೆಲ್ಲ ಸಾಫ್ಟ್ ಆಗೋದೇನು ಬೇಡ್ರಿ, ಒಂದ್ರ ಮ್ಯಾಗ ಒಂದು ಹಂಗೆ ಹಾಕಿಬಿಡೋಣ್ರಿ. ಇವೆಲ್ಲ ಸಾಫ್ಟ್ ಆದ್ವು ಅಂತಂದ್ರೆ ರೀ ಪಲಾವ್ ರುಚಿನೇ ಕೆಟ್ಟಬಿಡ್ತೈತೆ ನೋಡಿರಿ, ಚಲೋನ ಆಗೋದಿಲ್ಲ ಪಲಾವ್. ಹಂಗೆ ನಾ ಇದಕ್ಕೆ ತರಕಾರಿ ಏನು ತೊಗೊಂಡೇವಲ್ಲ ರೀ, ಬೀನ್ಸ್ ಒಂದು 4ರಿಂದ 5 ಬೀನ್ಸ್ ತೊಗೊಂಡಿದ್ನಿ ರೀ. ಹಂಗನ ಒಂದು ಗಜ್ಜರಿ ತೊಗೊಂಡಿದ್ದೆ, ಅದನ್ನು ಹಿಂಗೆ ರೌಂಡಾಗಿ ಕಟ್ ಮಾಡ್ಕೊಂಡಿನಿ. ನೀವು ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಬೋದು ರೀ. ಹಂಗನ ಒಂದು ಆಲೂಗಡ್ಡೆ ತೊಗೊಂಡು ಮ್ಯಾಗಿನ ಸಿಪ್ಪಿ ಎಲ್ಲ ತೆಗೆದು ಹೆಚ್ಚಿಟ್ಕೊಂಡಿದ್ನೆ, ಅದನ್ನು ಕೂಡ ಹಾಕ್ತೇನೆ ನೋಡಿರಿ. ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕ್ಕೊತೇನೆ ನೋಡಿರಿ ನಾನು. ಈಗ ಅರಿಶಿನ ಹಾಕ್ಕೊಂಡ್ವಲ್ರಿ, ಅರಿಶಿನ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನಾನು ಇದಕ್ಕೆ ಪಲಾವ್ ಮಾಡೋದಕ್ಕೆ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದು ನೋಡಿರಿ. ನೀವು ಯಾವ್ದಾರ ಅಕ್ಕಿ ತೊಗೋರಿ, ರೇಷನ್ ಅಕ್ಕಿನಾರ ತೊಗೋರಿ, ಸೋನಾ ಮಸೂರಿ ಅಕ್ಕಿನಾರ ತೊಗೋರಿ, ಯಾವ್ದಾರ ತೊಗೋರಿ, ಪಲಾವ್ ಮಾತ್ರ ಏಕದಮ್ ಮಸ್ತ್ ಅಂದ್ರೆ ಮಸ್ತ್ ಆಕೈತೆ ನೋಡಿರಿ ಇದು. ಹಾಕ್ಕೊಂಡು ಇದಕ್ಕೆ 1 ಗ್ಲಾಸ್ನಷ್ಟು ಅಂದರೆ 1.5 ಗ್ಲಾಸ್ನಷ್ಟು ನಾನು ನೀರು ಹಾಕ್ಕೊತೇನೆ ರೀ. 1 ಗ್ಲಾಸ್ ಅಕ್ಕಿ ತೊಗೊಂಡೇನಿ ನಾನು, 1.5 ಗ್ಲಾಸ್ನಷ್ಟು ನಾನು ನೀರು ಹಾಕ್ಕೊತೀನಿ. ನೀವು ಯಾವ್ದಾರ ಬಾಸುಮತಿ ರೈಸ್ ಅಕ್ಕಿನಾದರೂ ತೊಗೋಬೋದು, ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕೈತಿ. ಈಗ ನೋಡಿರಿ, 1 ಗ್ಲಾಸ್ನಷ್ಟು ಹಾಕೇನಿ. ಈಗ ಮತ್ತೊಂದು ಅರ್ಧ ಗ್ಲಾಸ್ನಷ್ಟು ತೊಗೊಂಡು ಮತ್ತೆ ಹಾಕ್ಕೋತೇನೆ ನೋಡಿರಿ. ಆ ನಂತರ ಇದಕ್ಕೆ ಉಪ್ಪು ಹಾಕ್ಕೋಬೇಕ್ರೆ. ಮತ್ತು ನೀವು ಮೊದಲೇನ ಉಪ್ಪು ಹಾಕ್ಕೋಬೇಡ್ರಿ, ಯಾಕಂದ್ರೆ ಎಲ್ಲದೂ ಕಾಯಿಪಲ್ಯ ಆಯ್ತು, ಆಮೇಲೆ ಈ ಟೊಮ್ಯಾಟೊ ಹಣ್ಣು ಅವು ಎಲ್ಲ ಸಾಫ್ಟ್ ಆಗಿಬಿಡ್ತಾವೆ ಲಘುನ. ನೀರು ಹಾಕಿದ ಮ್ಯಾಗನ ನೀವು ಉಪ್ಪನ್ನು ಹಾಕೋರಿ, ಅಂದ್ರೆ ಚೆನ್ನಾಗಿ ಬರ್ತೈತಿ ಬಾಯಿ ಒಳಗೆ. ಈ ಕಾಯಿಪಲ್ಯನೂ ಒಂದು ಚಲೋ ಹೊತ್ನಾಗ ಬೆಂದಿರ್ತಾವ್ರಿ, ಚಲೋ ಬರ್ತೈತಿ. ಇಲ್ಲಾಂದ್ರೆ ಎಲ್ಲದು ಸಾಫ್ಟಾಗಿ ಒಂದು ಸ್ವಲ್ಪ ಇದಾಗ್ಬಿಡ್ತೈತಿ. ಸೊ ಅದಕ್ಕೋಸ್ಕರ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕೋರಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಅದಾದಮೇಲೆ ಒಂದು ತಾಟ್ ಮುಚ್ಚಿರಿ. ಇದಕ್ಕೆ ತಾಟ್ ಮುಚ್ಚಿ, ಇದು ಹುಳಿ ಅಂತೀವ್ರಿ ನಮ್ಮ ಕಡೆ. ನಾವು ಇದಕ್ಕೆ ನೀರು ಹಾಕಿರ್ತೇವಲ್ಲ, ಇದಕ್ಕೆ ಹುಳಿ ಅಂತೀವ್ರಿ. ಈ ಹುಳಿನ ಚೆನ್ನಾಗಿ ಮುಚ್ಚಿಟ್ಬಿಡೋಣ್ರಿ. ಇವಾಗ ನೋಡಿರಿ, ನಾನು ಅಕ್ಕಿ ತೊಗೊಂಡೇನಿ. ಅಕ್ಕಿನ ಚೆಂದಂಗೆ ತೊಳೆದು ನೀರು ಹಾಕಿ ನೆನೆಯಾಕೆ ಇಟ್ಕೊಂಡೇನಿ. ಅದು ಹುಳಿ ಕುದಿದ್ರಾಗನ ಅಕ್ಕಿನೂ ನೆಂದಿರ್ತಾವ್ರಿ. ಅಕ್ಕಿನ ನಾ ಯಾವ ಗ್ಲಾಸ್ನ ತೊಗೊಂಡೇನೆ ಅಂತ ತೋರಿಸ್ತಾಕತ್ತೇನೆ ನೋಡಿರಿ. ಇದೇ ಗ್ಲಾಸ್ನ ನೀರು ಹಾಕಿದ್ನಲ್ರಿ, ಇದೇ ಗ್ಲಾಸ್ನೊಳಗೆ ನಾನು 1 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡು ತೊಳೆದು ನೆನೆಯಾಕೆ ಇಟ್ಕೊಂಡಿದ್ನೆ. ಇವಾಗ ನೋಡಿರಿ, ನೀರೆಲ್ಲ ಕುದಿಯಾಕತ್ತೈತಿ ಈಗ, ಅಂದರೆ ಹುಳಿ ಎಲ್ಲ ಕುದಿಯಾಕತ್ತೈತಿ. ಇದು ಪಲಾವ್ಗೆ ಇಟ್ಟಿದ್ದೆ. ಇದಕ್ಕೆ ನಾವು ತೊಳೆದಿಟ್ಟಿರುವಂತಹ ಅಕ್ಕಿನ, ಅಂದರೆ ನೆನೆಸಿಟ್ಟಿರುವಂತಹ ಅಕ್ಕಿನ ಹಾಕ್ಕೊಂಬಿಡೋಣ್ರಿ. ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿ ಒಳಗಿಟ್ಟು ಕುದಿಸಿದ್ವಿ ಅಂತಂದ್ರೆ ಭಾಳ ಟೇಸ್ಟ್ ಆಕತ್ರಿ. ಇದ್ರ ಜೊತೆಗೆ ಮೊಸರು ಬಾಜಿ ಅಂತೀರಿ ನೀವು, ನಮ್ಮ ಕಡೆ ಏನಂತೀವ್ರಿ ಅಂದ್ರೆ ಮೊಸರು ಚಟ್ನಿ ಅಂತೀವ್ರಿ. ಇದಕ್ಕೆ ಮೊಸರು ಚಟ್ನಿ ಕಾಂಬಿನೇಷನ್ ಇತ್ತಂದ್ರೆ ಭಾಳ ಟೇಸ್ಟ್ ಆಕೈತೆ ನೋಡಿರಿ. ಈಗ ನೋಡಿರಿ, ನಾನು ಅಕ್ಕಿ ಹಾಕ್ಕೊಳಕತ್ತೀನಿ. ಅಷ್ಟು ಅಕ್ಕಿ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ್ರಿ. ಬ್ಯಾಚುಲರ್ಸ್ ಆಗಿರ್ಬೋದು, ಬಿಗಿನರ್ಸ್ಗಾಗಿರ್ಬೋದು, ಈ ನನ್ನ ವಿಡಿಯೋ ನೋಡಿರಿ. ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿರಿ.
ಹಿಂಗೆ ನೋಡಿರಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ತಾಟ್ ಮುಚ್ಚಿದ್ವಿ ಅಂತಂದ್ರೆ ಅಳ್ಕೊಂಡು ಬಿಡ್ತೈತೆ ರೀ. ಸಣ್ಣ ಉರಿ ಒಳಗೆ ಈ ರೀತಿ ನಾವು ಒಂದು ಸ್ವಲ್ಪ ಸೈಡ್ ಓಪನ್ ಮಾಡಿ ಇಟ್ಕೋಬೇಕು ರೀ. ಯಾಕಂದ್ರೆ ಉಕ್ಕು ಬಂದಾಗ ಮೇಲ್ಗಡೆ ಮುಚ್ಚಿದ ತಾಟ ಬೀಳೋ ಸಾಧ್ಯತೆ ಇರ್ತೈತಿ. ಸೊ ಅದಕ್ಕೋಸ್ಕರ ಈ ರೀತಿ ನಾವು ಒಂದು ಸ್ವಲ್ಪ ಓಪನ್ ಮಾಡಿಟ್ವಿ ಅಂತಂದ್ರೆ ತಾನೇ ಅಳ್ಕೊಂಡ್ಬಿಡ್ತೈತೆ ರೀ ಅದು ಅನ್ನ. ಈಗ ಮಸಾಲೆ ರುಬ್ಬಿದ್ದ ಪಲಾವ್ ತಿಂದು ಬೇಸರಾಗಿರ್ತೈತೆ ರೀ. ಹಂಗೆ ಇದ್ದಾಗ ಈ ರೀತಿಯಾಗಿ ಮಾಡ್ಕೊಂಡ್ರಿ ಅಂತಂದ್ರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಲೋ ಆಗಿರ್ತೈತೆ ನೋಡಿರಿ. ಹೆಂಗೆ ಉದುರಾಗೈತೆ ನೋಡಿರಿ. ಒಂದೇ ಸೈಡ್ ಕುಂತವ್ರಿ ಈಗ ಪಲಾವ್ಗೆ ಹಾಕಿರುವಂಥ ತರಕಾರಿ ಎಲ್ಲ. ಸೊ ಇದನ್ನು ಈಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು. ಭಾಳ ಅಂದ್ರೆ ಭಾಳ ಉದುರಾಗೈತೆ ನೋಡಿರಿ. ಇದನ್ನು ತಾಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ರಿ ನಾವು. ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ರೀ ಎಷ್ಟು ಮಸ್ತ್ ಆಗೈತೆ ಅಂಥೇಳಿ. ಈಗ ಮೊಸರು ಚಟ್ನಿನೂ ಕೂಡ ಮಾಡ್ಕೊಂಡಿದ್ದೆ ನಾನು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು. ಹಂಗಂದ್ರೆ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನಂಗೆ ಕಮೆಂಟ್ ಮಾಡಿರಿ. ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕೀನಿ ರೀ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ. ಹಂಗನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತೀರಿ ನೋಡಿರಿ, ಅವ್ರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ರಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಮೊದಲೇ ನಿಮಗೆ ಬಂದು ತಲುಪ್ತಾರೆ. ನೀವೇ ನನ್ನ ವಿಡಿಯೋ ನೋಡ್ಬೋದು.